ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ಭಾರತದ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ರಿ. ಎಲ್ಲರೂ ವಿಡಿಯೋ ಕೊನೆಯವರು ನೋಡ್ರಿ. ಇದೇನಪ್ಪ ಅಂದ್ರೆ ಪ್ರತಿ ಪ್ರಶ್ನೆ ಪ್ರತಿ ಉತ್ತರ ಕೂಡ ಸರ್ಕಾರಿ ಶಾಲೆಯ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಿಂದ ಬಂದಿರ್ತಾವ. ಅತಿ ಪ್ರಮುಖ ಪ್ರಶ್ನೋತ್ತರಗಳಾಗಿರ್ತಾವ. ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ವಿಡಿಯೋ. ನೋಡಿ, ಮೊದಲನೇದಾಗಿ ಅಸಹಕಾರ ಚಳವಳಿ ಯಾವಾಗ ಹಿಂತೆಗೆದುಕೊಂಡರು ಅಂದ್ರೆ ಅಸಹಕಾರ ಚಳವಳಿ ಸೆಪ್ಟೆಂಬರ್ 1920ಕ್ಕೆ ನಡೀತದ. ಇದು ಯಾವಾಗ ಗಾಂಧೀಜಿಯವರು ಹಿಂಪಡ್ಕೋತಾರಪ್ಪ ಅಂದ್ರೆ ಫೆಬ್ರವರಿ 12, 1922ರಂದ ಅಸಹಕಾರ ಚಳವಳಿ ಏನು ಮಾಡ್ತಾರಪ್ಪ ಅಂದ್ರೆ ಹಿಂಪಡ್ಕೋತಾರೆ. ಅಸಹಕಾರ ಚಳವಳಿ ಯಾವಾಗ ನಡೀತಪ್ಪ ಅಂದ್ರೆ 1920ರಲ್ಲಿ ನಡೀತಾವ ನೋಡ್ರಿ. ಸ್ವರಾಜ್ಯ ಪಕ್ಷದ ಸ್ಥಾಪಕರು ಯಾರು ಅಂದ್ರೆ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದಂಥವ್ರು ಯಾರು? CR ದಾಸ್ ಮತ್ತು ಮೋತಿಲಾಲ್ ನೆಹರು. ಸ್ವರಾಜ್ಯ ಪಕ್ಷದ ಸ್ಥಾಪನೆಯಾದ ವರ್ಷ, ಈ ಸ್ವರಾಜ್ಯ ಪಕ್ಷ ಯಾವಾಗ ಸ್ಥಾಪನೆ ಐತಪ್ಪ ಅಂದ್ರೆ ಸೆಪ್ಟೆಂಬರ್ 1923ರಲ್ಲಿ ಸ್ಥಾಪನೆ ಇರ್ತದೆ. ಚಾನಲ್ ಮೊದಲೇ ಬಾರಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಹೇಗದಂತ. ನೆಕ್ಸ್ಟ್ ನೋಡ್ರಿ, ಚೌರಿ ಚೌರ ಘಟನೆಯಲ್ಲಿ ರೈತರು ಎಷ್ಟು ಜನ ಇದ್ದರು ಅಂದ್ರೆ ಈ ಚೌರಿ ಚೌರ ಘಟನೆ ನಡೆದಾಗ ನಡೆಯುವಂಥ ಸಂದರ್ಭದಲ್ಲಿ ಎಷ್ಟು ಜನ ರೈತರು ಸೇರ್ಕೊಂಡ್ರಲ್ಲಿ? ಸುಮಾರು 3,000 ರೈತರು ಏನಪ್ಪ ಅಂದ್ರೆ ಚೌರಿ ಘಟನೆಯಲ್ಲಿ ಸೇರ್ಕೊಂಡ್ರು. ಚೌರಿ ಚೌರ ಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಾಗ ಒಳಗಡೆ ಎಷ್ಟು ಜನ ಪೊಲೀಸರು ಸಜೀವವಾಗಿ ಸುಟ್ಟು ಹೋದರು ಅಂದ್ರೆ ಅಲ್ಲಿ ಏನಾಯ್ತದಪ್ಪ ಅಂದ್ರೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಚಾಲೂ ಮಾಡಿದಾಗ ಅಲ್ಲಿರುವಂಥ ರೈತರ ಮಾತ್ರ ಕೋಪಗೊಂಡು ಆ ಪೊಲೀಸ್ ಸ್ಟೇಷನ್ಗೆ ಏನಪ್ಪ ಅಂದ್ರೆ ಬೆಂಕಿ ಹಚ್ಚಿಬಿಡ್ತಾರ. ಬೆಂಕಿ ಹಚ್ಚಿದಾಗ ಅಲ್ಲಿರುವಂಥ ಒಳಗಡೆ ಪೊಲೀಸ್ ಒಳಗೆ ಎಷ್ಟು ಜನ ಸತ್ತೋಯ್ತಾರಪ್ಪ ಅಂದ್ರೆ ಅಂದ್ರೆ ಜೀವಂತವಾಗಿ ಎಷ್ಟು ಜನ ಸಾಯ್ತಾರಪ್ಪ ಅಂದ್ರೆ 22 ಜನ ಪೊಲೀಸರು ಸತ್ತು ಹೋಯ್ತಾರ ನೋಡ್ರಿ. ನೆಕ್ಸ್ಟ್, ಸೈಮನ್ ಕಮಿಷನ್ ನೇಮಕಗೊಂಡ ವರ್ಷ. ಈ ಸೈಮನ್ ಕಮಿಷನ್ ಯಾವಾಗ ನೇಮಕಗೊಳ್ತಪ್ಪ ಅಂದ್ರೆ ಇದು ಫೆಬ್ರವರಿ 3, 1928ರಲ್ಲಿ ನೇಮಕಗೊಳ್ಳುತ್ತದೆ. ಇನ್ನು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವ ನಡೀತದಪ್ಪ ಅಂದ್ರೆ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂದ್ರೆ 1929ರಲ್ಲಿ ನಡೀತಲ್ಲ ಕಾಂಗ್ರೆಸ್ ಅಧಿವೇಶನ, ಅದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇದು ಎಲ್ಲಪ್ಪ ಅಂದ್ರೆ ಪಾಕಿಸ್ತಾನದ ನಡೀತದೆ. ಇದು ಲಾಹೋರ್ ಅಲ್ಲೇ ಪಾಕಿಸ್ತಾನದಾಗ ಇರ್ತಲ್ಲ, ಪಾಕಿಸ್ತಾನದಾಗ ನಡೀತದೆ. ಇದರ ಮೂಲ ಗುರಿ ಏನಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯ ಆಗಿರ್ತದೆ. ಗುರಿ ಪೂರ್ಣ ಸ್ವರಾಜ್ಯ. ನೆಕ್ಸ್ಟ್, ಕಾನೂನು ಭಂಗ ಚಳವಳಿ ನಡೆದ ವರ್ಷ. ಈ ಕಾನೂನು ಭಂಗ ಚಳವಳಿ ಯಾವ ನಡೀತಪ್ಪ ಅಂದ್ರೆ 1930ರಲ್ಲಿ ನಡೀತು. ಸಬರಮತಿಯಿಂದ ದಂಡಿಯವರೆಗೆ ನಡೆದ ತಂಡದಲ್ಲಿ ಕರ್ನಾಟಕದ 18 ವರ್ಷದ ತರುಣ ಯಾರು ಅಂದ್ರೆ ಈ ಸಬರಮತಿ ದಂಡಯಾತ್ರೆ ನಡೀತಲ್ಲ ಆವಾಗ ಕರ್ನಾಟಕ ಒಬ್ಬ 18 ವರ್ಷದ ತರುಣ ಇದ್ರು. ಅವ್ರು ಯಾರಪ್ಪ ಅಂದ್ರೆ ಮೈಲಾರ ಮಹಾದೇವಪ್ಪ ಆ ತಂಡದಲ್ಲಿ ಕಂಡು ಬರ್ತಾರ. ಇನ್ನು ನೆಕ್ಸ್ಟ್ ನೋಡ್ರಿ, ಮೊದಲನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ನಡೆದ ವರ್ಷ. ಇದು ಮೊದಲನೇ ದುಂಡು ಮೇಜಿನ ಪರಿಷತ್ ಯಾವಾಗ ನಡೀತದಪ್ಪ ಅಂದ್ರೆ 1930ರಲ್ಲಿ ನಡೀತದೆ. ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ತಲಾಟಿ ಕೂಡ ಕೇಳಿನ, VA ಎಕ್ಸಾಮ್ ಕೇಳಿನ ಕ್ವಶನ್. ಗಾಂಧಿ ಇರ್ವಿನ್ ಒಪ್ಪಂದ ಇದು ಮಾರ್ಚ್ 1931ರಲ್ಲಿ ನಡೀತದೆ. ಗಾಂಧಿ ಮತ್ತು ಇರ್ವಿನ್ ಅಮ್ಮ ವೈಸರೇ ಇರ್ತಾನೆ, ಆ ವೈಸರೇ ಮತ್ತು ಗಾಂಧೀಜಿ ಅವ್ರ ನಡುವಕ್ಕೆ ಒಪ್ಪಂದ ಇರ್ತದೆ, ಅದೇ ಗಾಂಧಿ ಇರ್ವಿನ್ ಒಪ್ಪಂದ. ಮತ್ತಿಗೆ ಮಸೂದೆ ಯಾವಾಗ ಚಾಲ್ತಿಗೆ ಬಂದಿತ್ತು? ಇದನ್ನು ಮಸೂದೆ ಇರ್ತದೆ. ಈ ಮಸೂದೆ ಯಾವಾಗ ಚಾಲ್ತಿಗೆ ಬರ್ತದಪ್ಪ ಅಂದ್ರೆ 1932ರಲ್ಲಿ ಮತ್ತಿಗೆ ಮಸೂದೆ ಚಾಲ್ತಿಗೆ ಬರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ಮೂರನೇ ದುಂಡು ಮೇಜಿನ ಪರಿಷತ್ ಯಾವಾಗ ನಡೆಯಿತು? ಇದು ಯಾವ ನಡೀತಪ್ಪ ಅಂದ್ರೆ 1932ರಲ್ಲಿ ನಡೀತು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೆಯಿತು? ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತಪ್ಪ ಅಂದ್ರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೀತು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿ ಆಶಯವೇನು ಅಂದ್ರೆ ಈ ಕ್ವಿಟ್ ಇಂಡಿಯಾ ಚಳವಳಿ ಮೂಲ ಆಶಯ ಏನಪ್ಪ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದ್ರೆ ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ತೊಲಗಬೇಕು ಅನ್ನೋದು ಮೂಲ ಆಶಯ ಆಗಿತ್ತು.
ನೋಡ್ರಿ ನಮ್ಮ ಚಾನಲ್ ಎಲ್ಲ ರೀತಿಯ ವಿಡಿಯೋ ದೊರೆತಾವ. ಆದಷ್ಟು ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ಹೇಗೆ ಅನಿಸ್ತಂತ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಆದಷ್ಟು ವಿಡಿಯೋ ಕೂಡ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಇಲ್ಲಿ ಎಲ್ಲ ರೀತಿಯ ವಿಡಿಯೋ ದೊರೆತಾವ, ಅದು ಇದು ಅಂತೇನಿಲ್ಲ, ಎಲ್ಲ ನಾಲೆಜ್ ರಿಲೇಟೆಡ್ ವಿಡಿಯೋ ನಂಬಲ್ಲಿ ಬರ್ತಾವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಗಾಂಧೀಜಿಯವರು ಏನು ದೇಶ ಬಾಂಧವರಿಗೆ ಕರೆ ಕೊಟ್ಟರು ಅಂದ್ರೆ, ಗಾಂಧೀಜಿಯವರು ಈ ಯಾವಾಗ ಸ್ವಾತಂತ್ರ್ಯ ಹೋರಾಟ ಚಾಲೂ ಆಯ್ತಪ್ಪ ಅಂದ್ರೆ ಅವಾಗ ಗಾಂಧೀಜಿಯವರು ಒಂದು ಹೇಳಿಕೆ ಕೊಡ್ತಾರ. ಏನು ಹೇಳ್ತಾರಪ್ಪ ಭಾರತ ದೇಶದವ್ರಿಗೆ ಅಂದ್ರೆ, ಮಾಡು ಇಲ್ಲವೇ ಮಡಿ ಅಂದ್ರೆ ಡೂ ಆರ್ ಡೈ ಅಂದ್ರೆ ನಾವು ಸ್ವತಂತ್ರವನ್ನು ಪಡ್ಕೋಬೇಕು ಇಲ್ಲ ಅಥವಾ ನಾವು ಸತ್ತು ಹೋಗ್ಬೇಕು ಅಂತ ಒಂದು ಕರೆ ಕೊಡ್ತಾರೆ. ಕಾರ್ಮಿಕ ಹೋರಾಟ ಯಾವ ವರ್ಷ ನಡೀತು? ಇದು ಯಾವ ನಡೀತಪ್ಪ ಅಂದ್ರೆ 1827ರಲ್ಲಿ ಕಾರ್ಮಿಕ ಹೋರಾಟ ನಡೀತದ. ಎಲ್ಲಿ ಯಾವ ಊರ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಕಲ್ಕತ್ತಾದಾಗ ಸ್ಟಾರ್ಟ್ ಐತೆ ಇದು. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸ್ ಅವರು ಮೂಲತಃ ಯಾವ ಊರಿನವರು ಅಂದ್ರೆ, ಮಹಾನ್ ಕ್ರಾಂತಿಕಾರಿಯಾದಂಥ ಸುಭಾಷ್ ಚಂದ್ರ ಬೋಸ್ ಯಾವ ಊರ್ದವರಪ್ಪ ಅಂದ್ರೆ ಒರಿಸ್ಸಾದ ಕಟಕಿನವರು. ಯಾರು? ಮಹಾನ್ ಕ್ರಾಂತಿಕಾರಿ ಹೋರಾಟಗಾರ ನೇತಾಜಿ ಅಂತ ಕೂಡ ಅವ್ರಿಗೆ ಕರಿತೀವಿ ನಾವು. ಅವ್ರ ಫೇಮಸ್ ನೇತಾಜಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ನೋಡ್ರಿ, ಇನ್ನು ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅದು ನೋಡ್ರಿ, ರೇಕ್ ಆಗ್ಯದ, ರ್ಯಾಂಕ್ ಗಳಿಸಿದರು ಅಂದ್ರೆ, ಆವಾಗ ಬ್ರಿಟಿಷರ ಕಾಲದಾಗ ಕೂಡ ಒಂದು ಎಕ್ಸಾಮ್ ನಡೀತು ಅಂದ್ರೆ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಏನಪ್ಪ ಅಂದ್ರೆ ಪಾಸ್ ಆಯ್ತಾರ. ಎಷ್ಟನೇ ರ್ಯಾಂಕ್ಲಿಂದ ಪಾಸ್ ಆಯ್ತಾರಪ್ಪ ಅಂದ್ರೆ ಅವರು ಸುಭಾಷ್ ಚಂದ್ರ ಬೋಸ್ ಅವರು 4ನೇ ರ್ಯಾಂಕಿಂದ ಪಾಸ್ ಆಯ್ತಾರ. ಅದು ಏನಪ್ಪ ಅಂದ್ರೆ ICS ಅಂದ್ರೆ ಈಗಿನ ಕಾಲಕ್ಕೆ ಏನಪ್ಪ ಅಂದ್ರೆ IPS ಮತ್ತು IAS ಲೆವೆಲ್ ಅಂತ ಹುದ್ದೆ ಆಗಿರ್ತದ. ನೇತಾಜಿ ಎಂದು ಜನಪ್ರಿಯರಾದವರು ಯಾರು? ಇದು ಎಲ್ಲರಿಗೂ ಗೊತ್ತ, ಚಿಕ್ಕ ಮಕ್ಕಳಿಗೆ ಕೂಡ ಗೊತ್ತಿರ್ತದ. ನೇತಾಜಿ ಅಂತ ನಾವು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕರಿತೇವೆ. ನೋಡ್ರಿ, ಇನ್ನು ಆದಷ್ಟು ವಿಡಿಯೋ ಕೊನೆ ನೋಡ್ರಿ, ಯಾರು ಸ್ಕಿಪ್ ಮಾಡ್ಬೇಡ್ರಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ, ಎಲ್ಲ ಬುಕ್ನಾಗಿಂದ ತೆಗ್ದಿದ್ದೇವೆ ನಾವು, ಯಾವುದೋ ಒಂದು ಬೇರೆ ಇಲ್ಲ. ನೋಡ್ರಿ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸುವವರು ಯಾರು? ಈ ಕಾಂಗ್ರೆಸ್ನ ಸಮಾಜವಾದಿ ಒಂದು ಪಕ್ಷ ಇರ್ತದೆ, ಅದು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಎಲ್ಲ ಬುಕ್ಕಿನಾಗ ಸೆಂಟ್ರದ ಬರ್ತವೆ, ಎಲ್ಲ ಇವು ಯಾರಿಗೆ ಗೊತ್ತಿರಲ್ಲ ಜಾಸ್ತಿ. ಇವೇನಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1934ರಂದು ಈ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಬೇರೆ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಬೇರೆ. ಓಕೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು? ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಎಲ್ಲಿ? ಹರಿಪುರದ ನಡೀತದೆ. ಅದರ ಅಧ್ಯಕ್ಷತೆ ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರಪ್ಪ ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರು. ನೆಕ್ಸ್ಟ್, ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದವರು ಯಾರು? ಇದೊಂದು ಪಕ್ಷ ಇರ್ತದೆ. ಈ ಪಕ್ಷವನ್ನು ಯಾರು ಕಟ್ತಾರಪ್ಪ ಮೊಟ್ಟ ಮೊದಲನೇದಾಗಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರೇ ಕಟ್ಟಿರ್ತಾರೆ. ನೆಕ್ಸ್ಟ್, ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತೀಯರಿಗೆ ಪ್ರಸಾರ ಮಾಡಿದವರು ಯಾರು? ಅಂದ್ರೆ ಈ ಸುಭಾಷ್ ಚಂದ್ರ ಬೋಸ್ ಏನಪ್ಪ ಅಂದ್ರೆ ಆಜಾದ್ ಹಿಂದ್ ರೇಡಿಯೋ ಮುಖಾಂತರ ಅವರಲ್ಲಿರುವಂತಹ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ನಮ್ಮ ಭಾರತ ಜನತೆಗೆ ಆ ರೇಡಿಯೋ ಮುಖಾಂತರ ಏನಪ್ಪ ಅಂದ್ರೆ ಪ್ರಸಾರ ಮಾಡ್ತಾರ. ಅಂದ್ರೆ ಅವರಲ್ಲಿರುವಂಥ ವಿಚಾರಗಳನ್ನು ನಮ್ಮ ಭಾರತ ದೇಶದ ಜನರಿಗೆ ತಿಳಿಸ್ತಾರ. ನೆಕ್ಸ್ಟ್, ದೆಹಲಿ ಚಲೋ ಎಂದು ಕರೆ ನೀಡಿದವರು ಯಾರು? ನೋಡ್ರಿ, ದೆಹಲಿ ಚಲೋ ಅಂತ ಕರೆ ಯಾರು ನೀಡ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರೇನಪ್ಪ ಅಂದ್ರೆ ದೆಹಲಿ ಚಲೋ ಎಂಬ ಕರೆಯನ್ನು ನೀಡ್ತಾರ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಹೇಳಿದವರು ಯಾರು? ಅಂದ್ರೆ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರೇನಪ್ಪ ಅಂದ್ರೆ ಹೇಳ್ತಾರ. ನೋಡ್ರಿ, ನಮ್ಮ ಇನ್ಸ್ಟಾಗ್ರಾಮ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಕೋದು. ಅಲ್ಲಿ ನೋಟ್ಸ್ಗಳು ಸಿಗ್ತಾವೆ, ನಿಮ್ಗೆ ಚಲೋ ನೋಟ್ಸ್ ಸಿಗ್ತಾವ. ಇನ್ನು ನೆಕ್ಸ್ಟ್ ನೋಡ್ರಿ, INA ಮುಖಂಡತ್ವವನ್ನು ವಹಿಸಿದವರು ಯಾರು? ಇದು INA ಒಂದು ಇದಿರ್ತದೆ, ಸಂಘ ಇರ್ತದೆ. ಅದರ ಮುಖಂಡತ್ವ ಅನ್ನೋದು ಅಂದ್ರೆ ಜವಾಬ್ದಾರಿಯನ್ನು ಹೊತ್ಕೊಂಡ್ರೆ ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರೇ ಹೊತ್ಕೊಂಡಿರ್ತಾರೆ. ಸಾಮಾಜಿಕ ಸಮಾವೇಶವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದು ನಂಬಿದವರು ಯಾರು? ಅಂದ್ರೆ ಸಾರ್ವಜನಿಕ ಸಮಾವೇಶನ ಇಲ್ಲಂತ ರಾಜಕೀಯ ಸ್ವಾತಂತ್ರ್ಯಹೀನ ಅಂದ್ರೆ ಬಲವಾಗಿ ನಂಬಿದಂಥ ವ್ಯಕ್ತಿ ಯಾರಂತ ನಮಗೆ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೇಗೆ ಅನಿಸಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು.